ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊಪ್ಪುಗಳಲ್ಲಿ ಸಬ್ಬಕ್ಕಿ ಸೊಪ್ಪು ಒಂಥರ ಮಲ್ಟಿಪರ್ಪಸ್ ಥರ. ನೀವು ಯಾವುದೇ ಅಡುಗೆಗೆ ಸೊಪ್ಪು ಹಾಕಿದ್ರೂ ಒಳ್ಳೆ ರುಚಿ ಕೊಡುತ್ತೆ. ಈವನ್ ಮಸೊಪ್ಪಿಗಾಗುತ್ತೆ, ರೊಟ್ಟಿಗಾಗುತ್ತೆ, ಅಕ್ಕಿ ರೊಟ್ಟಿಗಾಗಲಿ, ರಾಗಿ ರೊಟ್ಟಿಗಾಗಲಿ, ಹಾಗೆ ಉಪ್ಪಿಟ್ಟಿಗೂ ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನೀವು ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ರುಚಿನೂ ಕೊಡುತ್ತೆ. ಅಂಥ ಸೊಪ್ಪು ಇವತ್ತು ನಾನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಹೆಸರುಬೇಳೆ ಹಾಕಿ ಮಾಡ್ತಾ ಇರೋದು ಒಳ್ಳೆ ರುಚಿ ಕೊಡುವಂಥ ಸಬ್ಬಕ್ಕಿ ಸೊಪ್ಪಿನ ಪಲ್ಯ. ಫ್ರೆಂಡ್ಸ್, ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಸರುಬೇಳೆ ಹಾಕಿ ಸಬ್ಬಕ್ಕಿ ಸೊಪ್ಪು ಪಲ್ಯ ಮಾಡ್ತಾ ಇರೋದು ಈ ಕಾಂಬಿನೇಷನ್ನು ನೀವು ರೊಟ್ಟಿಗಾಗಲಿ, ಚಪಾತಿಗಾಗಲಿ, ಇಲ್ಲ ಪ್ಲೇನ್ ರೈಸ್ ಮಾಡಿದಾಗ ಸೈಡ್ ಡಿಶ್ ಆಗಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ನನ್ನ ರೆಸಿಪಿದಲ್ಲಿ ಒಂದು ಸತಿ ಎಲ್ಲನೂ ವಿಡಿಯೋಸ್ ನೋಡಿ. ತುಂಬ ಸಿಂಪಲ್ಲಾಗಿ ಮತ್ತು ಹಾಗೆ ಸಖತ್ ಟೇಸ್ಟಿಯಾಗಿರೋ ಅಂಥ ರೆಸಿಪೀಸ್ ನಾನು ತೋರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಕಡಾಯಿ ತೊಗೊಳ್ಳಿ. ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಇಲ್ಲಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ 1-2 ಎಸಳು ಕರಿಬೇವು, ಮತ್ತು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯೂ ತೊಗೊಬೋದು. ಒಂದು 4 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ಅರ್ಧ ಗಂಟೆ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ಪು ನೀರು ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಹೆಸರುಬೇಳೆ ಇಲ್ಲಿ ತುಂಬ ಸಾಫ್ಟಾಗಿ ಬೇಯಬೇಕು. ಆವಾಗ ಒಳ್ಳೆ ರುಚಿ ಕೊಡುತ್ತೆ. ನೋಡಿ, ಒಂದು ಸತಿ ಆವಾಗವಾಗ ನೀವು ಚೆಕ್ ಮಾಡ್ತಾಯಿರಿ, ಯಾಕಂದರೆ ಹೆಸರುಬೇಳೆ ನೀರಿನ ಅಂಶ ಬೇಗ ಹೀರ್ಕೊಳ್ಳುತ್ತೆ. ಸಾಫ್ಟಾಗಿ ಬೇಯೋ ಥರ ನೀವು ಹೆಸರುಬೇಳೆಯನ್ನು ಬೇಯಿಸ್ಕೊಳ್ಳಿ. ಇದು ಲೋ ಫ್ಲೇಮಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಸಾಫ್ಟಾಗಿ ಬೆಂದಿರಲಿ. ನಂತರ ಇಲ್ಲಿ ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಮುಂಚೆ ಉಪ್ಪು ಹಾಕಿರಲಿಲ್ಲ ಯಾಕಂದರೆ ಬೇಳೆ ಬೇಯಲ್ಲ. ಸೊ ಹಾಗಾಗಿ ಸೊಪ್ಪು ಹಾಕಿದ್ಮೇಲೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಾದ್ಮೇಲೆ ಎಲ್ಲನೂ ಒಂದು ಸತಿ ಒಗ್ಗರಣೆಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪು ಲೋ ಫ್ಲೇಮಲ್ಲಿ ಬೆಂದರೆ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಅದು ಬೇಯೋ ಗ್ಯಾಪಲ್ಲಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ರೆಸಿಪೀಸು ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಮನೆಯಲ್ಲೇ ಸಿಗೋವಂಥ ಪದಾರ್ಥದಲ್ಲಿ ಮಾಡ್ಕೊಬೋದು. ಒಂದು 5-10 ನಿಮಿಷ ಲಿಡ್ ಮುಚ್ಚಿಟ್ಟು ನಂತರ ನೋಡಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಸೊಪ್ಪು ಬೆಂದಿರುತ್ತೆ, ಆಮೇಲೆ ಬೇಳೆನೂ ಹೊಂದ್ಕೊಂಡಿರುತ್ತೆ. ನಂತರ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ನೋಡಿ ರೆಡಿಯಾಗಿದೆ ಸಬ್ಬಕ್ಕಿ ಸೊಪ್ಪು ಮತ್ತು ಹೆಸರುಬೇಳೆ ಹಾಕಿರೋ ಅಂಥ ಪಲ್ಯ. ನಾನಿಲ್ಲಿ ಒಂದು ಬೌಲಿಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಾಂಬಿನೇಷನ್ನು ಚಪಾತಿ, ರೊಟ್ಟಿ ಮತ್ತು ಸೈಡ್ ಡಿಶ್ ಆಗೂ ತೊಗೊಬೋದು. ಮತ್ತು ವೆಯ್ಟ್ ಲಾಸಿಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.